ಗೈಸ್, ಸೊ ನಮಸ್ಕಾರ. ನನ್ನ ಈ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ. ಸೊ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಗೊತ್ತಾಗಿದೆ ಗೈಸ್, ತಮ್ಮನೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡುವಂಥ ಒಂದು ವಿಡಿಯೋಗೆ ಹೇಗೆ ನಾವು ಆ್ಯಡ್ ಮಾಡೋದು ಗೈಸ್. ಸೊ ನೀವು ನಿಮ್ಮ ಒಂದು ವಿಡಿಯೋಗೆ ತಮ್ಮನೆಲ್ಲ ಹಾಕದೇ ಇದ್ದರೆ ವಿಡಿಯೋನ ಯಾರು ಸಹ ನೋಡೋದಿಲ್ಲ ಗೈಸ್. ಸೊ ಹಾಗಾಗಿ ನೀವು ತಮ್ಮನೆಲ್ಲ ನಾನು ಈಗಾಗಲೇ ಕ್ರಿಯೇಟ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಟ್ಟಿದ್ದೇನೆ. ಸೊ ಈಗ ನಾವು ನಮ್ಮ ಒಂದು ವೀಡಿಯೋಗೆ ತಮ್ಮನೆಲ್ಲ ಹೇಗೆ ಹಾಕೋದು, ಸೊ ಹೇಗೆ ಆ್ಯಡ್ ಮಾಡೋದು ಇವತ್ತಿನ ವಿಡಿಯೋ ಅದುವೇ ಗೈಸ್. ಸೊ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತಾನೆ, ಸೊ ನೋಡ್ತಾ ಇರಿ. ಸೊ ನೀವೀಗ ಸಿಂಪಲ್ಲಾಗಿ ನಿಮ್ಮ ಒಂದು ವೈಟಿ ಸ್ಟುಡಿಯೋ ಆ್ಯಪನ್ನು ನೀವು ಈಗ ಓಪನ್ ಮಾಡಿಕೊಳ್ಳಿ ಗೈಸ್. ಸೊ ನಾನು ಓಪನ್ ಮಾಡಿಕೊಳ್ತಾ ಇದ್ದೇನೆ. ಸೊ ನಿಮಗೆ ನೋಡ್ತಿರುವ ಹಾಗೆ ಸೊ ನಿಮಗೆ ಇಲ್ಲಿ ಪ್ಲಸ್ ಒಂದು ಮಾರ್ಕ್ ಕಾಣ್ತಾ ಉಂಟು ಗೈಸ್. ಸೊ ಅದನ್ನು ನೀವು ಕ್ಲಿಕ್ ಮಾಡಿ. ಸೊ ನಿಮಗೆ ನೀವು ಎಡಿಟ್ ಮಾಡಿದಂಥ ಒಂದು ವೀಡಿಯೋ ನಿಮಗೆಲ್ಲ ನಿಮ್ಮ ಒಂದು ಗ್ಯಾಲರಿಯಲ್ಲೆಲ್ಲ ಶೋ ಆಗ್ತದೆ. ಸೊ ನೀವು ಯಾವ ವಿಡಿಯೋನ ಅಪ್ಲೋಡ್ ಮಾಡ್ಕೋಬೇಕು. ಸೊ ಆ ವಿಡಿಯೋನ ನೀವೀಗ ಕ್ಲಿಕ್ ಮಾಡಿಕೊಳ್ಳಿ. ಸೊ ನಾನು ಈ ವಿಡಿಯೋನ ಕ್ಲಿಕ್ ಮಾಡ್ತಾ ಇದ್ದೇನೆ. ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಿದ್ದೀರಾ ಆ ವಿಡಿಯೋನ ನೀವು ಕ್ಲಿಕ್ ಮಾಡಿಕೊಳ್ಳಿ. ಸೊ ನಿಮಗೆ ಇಲ್ಲಿ ಕಾಣುವಂಥ ತಮ್ನೆಲ್ನ ನಾವೀಗ ಆ್ಯಡ್ ಮಾಡೋದು. ನೀವೀಗ ತಮ್ನೆಲನ್ನು ಹಾಕದೆ ವಿಡಿಯೋನ ಅಪ್ಲೋಡ್ ಮಾಡಿದರೆ ಸೊ ನಿಮಗೆ ನಿಮ್ಮ ವಿಡಿಯೋದಲ್ಲಿ ಯಾವುದೋ ಒಂದು ತಮ್ನೆಲ್ಲಾಗಿ ಕೂತ್ಕೊಳ್ತದೆ. ಸೊ ಅದು ನೋಡಲಿಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ ಗೈಸ್. ಸೊ ಹಾಗಾಗಿ ನೀವೊಂದು ಕ್ರಿಯೇಟ್ ಮಾಡಿದ ತಮ್ನೆಲ್ನ ಆ್ಯಡ್ ಮಾಡಲಿಕ್ಕೆ ಇದ್ದರೆ ಸೊ ನಿಮ್ಮ ವಿಡಿಯೋದ ಲೆಫ್ಟಿಗೆ ಕಾಣುವಂಥ ಒಂದು ಪೆನ್ಸಿಲಿನ ಮೇಲೆ ಕ್ಲಿಕ್ ಮಾಡಿ ಗೈಸ್. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಇದು ಸಹ ನಿಮ್ಮ ಗ್ಯಾಲರಿಗೆ ನಿಮಗೆ ತೋರಿಸ್ತದೆ, ಇಲ್ಲಿ ಗ್ಯಾಲರಿ. ಸೊ ನೀವು ಎಡಿಟ್ ಮಾಡಿದಂಥ ತಮ್ಮನೆಲ್ಲ ಈಗ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಬರ್ತದೆ ಗೈಸ್. ಸೊ ನೀವು ಈಗ ನೆಕ್ಸ್ಟ್ ಸಿಂಪಲ್ಲಾಗಿ ಡನ್ ಕೊಡಿ ಗೈಸ್. ಡನ್ ಕೊಟ್ಟ ನಂತರ ನೋಡಿ ನಿಮ್ಮ ವಿಡಿಯೋಗೆ ಈ ಥರದ ಒಂದು ತಮ್ನೆಲ್ ಕ್ರಿಯೇಟ್ ಆಗ್ತದೆ ಗೈಸ್. ವಿಡಿಯೋ ನೀವು ಯಾರಾದರೂ ನಿಮ್ಮ ವಿಡಿಯೋನ ನೋಡಬೇಕಿದ್ರೆ ವಿಡಿಯೋಕ್ಕಿಂತ ಮುಂಚೆ ಈ ಥರದ್ದು ತಮ್ನೆಲ್ ಶೋ ಆಗ್ತದೆ ಗೈಸ್. ಸೊ ನೀವು ವಿಡಿಯೋ ಮಾಡಿದ್ದೀರಲ್ವಾ, ಅದರ ಟೈಟಲನ್ನು ನಿಮ್ಮ ತಮ್ನೆಲ್ ಹಾಕಿರ್ತವಲ್ವಾ, ಸೊ ಅದರ ಕೆಳಗೆ ಕ್ರಿಯೇಟೆಡ್ ಟೈಟಲ್ ಅಂದರೆ ನಿಮ್ಮ ವಿಡಿಯೋದ ಒಂದು ಟೈಟಲ್ನ ಹಾಕಿ. ಸೊ ನಾನೀಗ ಹೌ ಕ್ರಿಯೇಟೆಡ್ ತಮ್ನೆಲ್ ಅಂತ ನಾನೀಗ ಕ್ರಿಯೇಟ್ ಮಾಡ್ಬೋದೇನೆ, ಹೌ ಟು ಕ್ರಿಯೇಟೆಡ್ ತಮ್ನೆಲ್. ಸೊ ಓಕೆ ಗೈಸ್, ನಾನು ಈಗ ಸಿಂಪಲ್ಲಾಗಿ ಸೊ ಕೆಳಗೆ ನೀವು ಬಂದರೆ ನಿಮಗೆ ಕಾಮೆಂಟ್ಸು ನಿಮಗೆ ಬೇಕು ಅಂತಿದ್ದರೆ ನೀವು ಆನ್ ಮಾಡಿಕೊಳ್ಬೋದು. ಸೊ ನಾನು ಆಫ್ ಮಾಡಿದ್ದೀನಿ. ಸೊ ಈಗ ಸಿಂಪಲ್ಲಾಗಿ ನೆಕ್ಸ್ಟ್ ಕೊಡುವ ಗೈಸ್. ಇಲ್ಲಿ ಮತ್ತು ನೀವು ಸೆಲೆಕ್ಟ್ ಆಡಿಯನ್ಸ್ ಅಂದರೆ ನೀವು ಚಿಕ್ಕ ಮಕ್ಕಳಿಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಿ. ಸೊ ಅವರಿಗಾಗಿ ಮಾಡ್ತಾ ಇಲ್ಲ ಅಂದರೆ ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಿ. ಸೊ ನಾನೀಗ ಎಲ್ಲರಿಗಾಗಿ ಮಾಡೋದ್ರಿಂದ ಡೋಂಟ್ ರಿಸ್ಟ್ರಿಕ್ಟ್ ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ ಅಂದರೆ ಎಲ್ಲರೂ ನೋಡ್ಬೋದು. ಹಾಗೆ ನಾವು ಆ್ಯಡ್ ಮಾಡ್ತಿದ್ವಿ 18 ವರ್ಷದಿಂದ ಮೇಲ್ಪಟ್ಟವರು. ಸೊ ನಾವೀಗ ಸಿಂಪಲ್ಲಾಗಿ ಅಪ್ಲೋಡ್ ವಿಡಿಯೋ ಅಂತ ಕ್ಲಿಕ್ ಮಾಡುವ ಗೈಸ್. ಸೊ ಹಾಗಾದರೆ ನಮ್ಮ ವಿಡಿಯೋ ಒಂದು ಅಪ್ಲೋಡ್ ಆಗಲಿಕ್ಕೆ ರೆಡಿ ಗೈಸ್. ನೋಡಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಗೈಸ್. ಈ ರೀತಿಯಲ್ಲಿ ನೀವು ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಕೋಬೇಕು ಗೈಸ್. ಈ ಒಂದು ಸ್ಟೆಪ್ಪೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ನೀವು ತಮ್ನೆಲ್ನ ಆ್ಯಡ್ ಮಾಡದಿದ್ದರೆ ನಿಮ್ಮ ಒಂದು ವಿಡಿಯೋಗೆ ವ್ಯೂಸ್ ಎಲ್ಲ ಬರೋದಿಲ್ಲ ಗೈಸ್. ನಿಮ್ಮ ತಮ್ನೆಲ್ ನೋಡಿಯೇ ನಿಮ್ಮ ಒಂದು ವ್ಯೂಸ್ ಬರೋದು ಗೈಸ್. ಸೊ ಇವತ್ತಿನ ವಿಡಿಯೋ ಇಷ್ಟು ಗೈಸ್. ಸೊ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟು. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಗೈಸ್. ಮುಂದಿನ ವಿಡಿಯೋ